ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿ ಆರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ಯೂನಿಟ್ 3 ಆ್ಯಂಡ್ ಅರ್ಲಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ರಿಗಾರ್ಡಿಂಗ್ ದ ಪ್ರೂಫ್ ಆಫ್ ಸಿಗ್ನೇಚರ್ಸ್, ಹ್ಯಾಂಡ್ ರೈಟಿಂಗ್ಸ್ ಎಟ್ಸೆಟ್ರಾ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಪಬ್ಲಿಕ್ ಡಾಕ್ಯುಮೆಂಟ್ಸ್, ಪ್ರೂಫ್ ಆಫ್ ಪಬ್ಲಿಕ್ ಡಾಕ್ಯುಮೆಂಟ್ಸ್, ಸಾರ್ವಜನಿಕ ಮತ್ತು ಈವನ್ ಪ್ರೈವೇಟ್ ಡಾಕ್ಯುಮೆಂಟ್ಸ್ ಆಲ್ಸೋ. ಸಾರ್ವಜನಿಕ ಮತ್ತು ಖಾಸಗಿ ದಾಖಲೆಗಳನ್ನು ನಾವು ಯಾವ ರೀತಿ ಸಾಬೀತುಪಡಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಅಧಿನಿಯಮ ಕಲಮು 74ರಿಂದ 77ರವರೆಗೆ ಹೇಳುತ್ತೆ. ಇಟ್ ಟಾಕ್ಸ್ ಫ್ರಮ್ ಸೆಕ್ಷನ್ 74 to 77. ಸೊ ದೀಸ್ ಸೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಈ ಕಲಮುಗಳನ್ನು, ಈ 74ನೇ ಕಲಮು ಏನು ಹೇಳ್ತದೆ ಅಂತಂದರೆ, ಸಾರ್ವಜನಿಕ ಮತ್ತು ಖಾಸಗಿ ದಾಖಲೆಗಳು, ಆಮೇಲೆ ಆ ಸಾರ್ವಜನಿಕ ಮತ್ತು ಅಥವಾ ಸಾರ್ವಜನಿಕ ದಾಖಲೆಗಳ ಪ್ರಮಾಣೀಕೃತ ಪ್ರತಿಗಳು, ಆಮೇಲೆ ಅವುಗಳನ್ನು ಸಾಬೀತುಪಡಿಸುವಂತಹದ್ದು, ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಬೈ ಸರ್ಟಿಫೈಡ್ ಕಾಪೀಸ್, ಆಮೇಲೆ ಪ್ರೂಫ್ ಆಫ್ ಅದರ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್. ಇವೆಲ್ಲವನ್ನು ಇವತ್ತು ನಾವು ನೋಡ್ತೀವಿ. ಇತರೆ ಅಧಿಕೃತ ದಾಖಲೆಗಳನ್ನು, ಈ ಎಲ್ಲ ದಾಖಲೆಗಳನ್ನು ನಾವು ಸಾಬೀತುಪಡಿಸುವಂತಹ ಒಂದು ವಿಧಾನವನ್ನು ನಾವು ಇಲ್ಲಿ ನೋಡ್ತೀವಿ. ಒಂದು ನಿಮ್ಗೆ ಅನಿಸ್ಬೋದು, ಯೂನಿಟ್ 1 ಪ್ರತಿಯೊಂದು ಸೆಕ್ಷನ್ ವೈಸ್, ಕಲಮ್ ವೈಸ್, ಒಂದೊಂದು ಕಲಮನ್ನು ಒಂದೊಂದು ವಿಡಿಯೋ ಆಗಿ ನಾನು ಮಾಡಿದ್ದೀನಿ. ಯಾಕೆಂದರೆ ಅದು ಫೌಂಡೇಶನ್. ಇಲ್ಲಿ ಕಾನ್ಸೆಪ್ಟು ಜನರಲ್ ಕಾನ್ಸೆಪ್ಟ್ ಇದೆ. ಸಾಮಾನ್ಯವಾಗಿ ಟೆಕ್ಸ್ಟನ್ನು ಓದಿದರೂ ಅರ್ಥ ಮಾಡಿಕೊಳ್ಳುವಂಥ ಸುಲಭವಾದಂಥ ವಿಷಯಗಳಿವೆ. ದೇರ್ಫೋರ್ ಐ ಆಮ್ ಟೇಕಿಂಗ್ bunch of sections. Okay, now let us straight away jump to this concept. These provisions deal with classification of documents. What is public document? What is private document? Then certified copies, grant of certified copies, ಮತ್ತು ಅವು ಎರಡನ್ನೂ ನಾವು ನ್ಯಾಯಾಲಯದಲ್ಲಿ ಹೇಗೆ ಸಾಬೀತುಪಡಿಸಬಹುದು ಅಂತಕ್ಕಂಥದ್ದು. ಅಂದರೆ ದಾಖಲೆಗಳಲ್ಲಿ ಸಾರ್ವಜನಿಕ ದಾಖಲೆಗಳು ಮತ್ತು ಖಾಸಗಿ ದಾಖಲೆಗಳು ಅಂತಿರ್ತವೆ. ಅವುಗಳನ್ನು ಸರ್ಟಿಫೈಡ್ ಕಾಪಿಯ ಮುಖಾಂತರ ನಾವು ಹೇಗೆ ಕೋರ್ಟಿನಲ್ಲಿ ಅವುಗಳನ್ನು ಸಾಬೀತುಪಡಿಸಬಹುದು ಅನ್ನುವುದನ್ನು ಈ ಕಲಮುಗಳು ನಮಗೆ ವಿವರಿಸ್ತವೆ. ಓಕೆ, ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ನೌ ಐ ಆಮ್ ಕಮಿಂಗ್ ಟು ಸ್ಟ್ರೇಟ್ ಅವೇ ಸೆಕ್ಷನ್ 74, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಡಾಕ್ಯುಮೆಂಟ್ಸ್. ದ ಹೆಡ್ಡಿಂಗ್ ಇಟ್ ಸೆಲ್ಫ್ ಸೇಸ್ public and private documents. Before I see to my notes, we will just go to Bare Act also and we can see what is there in the Act. See, here section 74 has got two subsections, 1 and 2. Okay, ಇದರಲ್ಲಿ 1ನಲ್ಲಿ ಹೇಳ್ತೀವಿ ನಾವು ಏನಂತ, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಯಾವ. ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಆರ್ ಪಬ್ಲಿಕ್ ಡಾಕ್ಯುಮೆಂಟ್ಸ್. ಈ ಕೆಳಗಿನ ದಾಖಲೆಗಳು ಸಾರ್ವಜನಿಕ ದಾಖಲೆಗಳು. ಈ ಕೆಳಗಿನ ದಾಖಲೆಗಳು ಸಾರ್ವಜನಿಕ ದಾಖಲೆಗಳು. ಈ ಸಾರ್ವಜನಿಕ ದಾಖಲೆಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಎ ಆ್ಯಂಡ್ ಬಿ ಇವೆರಡೂ ಸಾರ್ವಜನಿಕ ದಾಖಲೆಗಳು. ಬೋತ್ ಆರ್ ಪಬ್ಲಿಕ್ ಡಾಕ್ಯುಮೆಂಟ್ಸ್. ಏನೇನದು? Documents forming the acts, records of the acts of sovereign authority. All the acts and all the records of such acts. Who are doing them? Sovereign authority. Who is the sovereign authority? The authority that is given by our constitution, like legislature and the executive, even judiciary. They are all sovereign authorities only. ಆ ಅಥಾರಿಟಿಗಳ ಪ್ರಕ್ರಿಯೆಗಳಿದಾವಲ್ವಾ, all those things are actually the public documents. The official bodies and tribunals, ನೋಡಿ, ಇವುಗಳ ಅಧೀನದಲ್ಲಿ ಕೆಲಸ ಮಾಡುವಂತಹ ಕಚೇರಿಗಳು ಮತ್ತು ನ್ಯಾಯಾಧಿಕರಣಗಳು, ಕಚೇರಿಗಳು ಮತ್ತು ನ್ಯಾಯಾಧಿಕರಣಗಳು, ಅವರುಗಳು ಮಾಡುವಂತಹ ಪ್ರಕ್ರಿಯೆ ದಾಖಲೆಗಳು. ಅವರೊಂದು ಲೆಟರ್ ಬರೆದ್ರೆ, ಅವರೊಂದು ನೋಟಿಫಿಕೇಷನ್ ಇಶ್ಯೂ ಮಾಡಿದರೆ, ಅವರೊಂದು ಆರ್ಡರ್ ಇಶ್ಯೂ ಮಾಡಿದರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಗೆಜೆಟ್ ನೋಟಿಫಿಕೇಷನ್ ಇಟ್ ಸೆಲ್ಫ್.
ಅವೆಲ್ಲವುಗಳ ನಾವು ಏನು ಮಾಡ್ತೀವಿ, ಸಾರ್ವಜನಿಕ ದಾಖಲೆಗಳಂತೀವಿ. ನೋಡಿ, ಆಫ್ ಪಬ್ಲಿಕ್ ಆಫೀಸಸ್, ಎಸ್, ನೌ ಇಟ್ ಈಸ್ ಕವರ್ಡ್ ಎವ್ರಿಬಡಿ, ಆಫ್ ಲೆಜಿಸ್ಲೇಟಿವ್, ಆಫ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆಫ್ ಇಂಡಿಯಾ ಆರ್ ಆಫ್ ಎ ಫಾರಿನ್ ಕಂಟ್ರಿ, ಇವೆಲ್ಲವೂ ಸಾರ್ವಜನಿಕ ದಾಖಲೆಗಳು. ನೋಡಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇವರುಗಳಿಂದ ಹೊರಡಿಸಲಾದಂತಹ ಎಲ್ಲ ದಾಖಲೆಗಳನ್ನು, ಲೆಜಿಸ್ಲೇಟಿವ್ ಏನು ಮಾಡ್ತಾರೆ, ದೇ ವಿಲ್ ಎನಾಕ್ಟ್ ಸ್ಟ್ಯಾಚ್ಯೂಟ್ಸ್, ದೇ ವಿಲ್ ಎನಾಕ್ಟ್ ಆ್ಯಕ್ಟ್ಸ್ ಆ್ಯಂಡ್ ದೇ ವಿಲ್ ಅಲ್ಟಿಮೇಟ್ಲಿ ಪಬ್ಲಿಷ್ ಇನ್ ದ ಗೆಜೆಟ್ ಆಫ್ ಇಂಡಿಯಾ, ಗೆಜೆಟ್ ಆಫ್ ದ ಸ್ಟೇಟ್. ಅವೆಲ್ಲವೂ ಸಾರ್ವಜನಿಕ ದಾಖಲೆಗಳೇ. ಅಂದರೆ ಎಲ್ಲ ಕಾನೂನುಗಳು, ನಿಯಮಗಳು ಸಾರ್ವಜನಿಕ ದಾಖಲೆಗಳೇ. ನೋಟಿಫಿಕೇಷನ್ಗಳು ಸಾರ್ವಜನಿಕ ದಾಖಲೆಗಳೇ. ಇಫ್ ಯು ಗೋ ಟು ಆರ್ಟಿಕಲ್ 13 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ದ ಲಾ includes so and so, so and so, so and so. What are those so and so? Rules, regulations, notifications, bylaws and customs if treated as laws. ಅವೆಲ್ಲವುಗಳು ಕೂಡ ಸಾರ್ವಜನಿಕ ದಾಖಲೆಗಳು ಅಂತ ಹೇಳ್ಬೋದು ನಾವು. ಆಮೇಲೆ ಕಾರ್ಯಾಂಗ ಹೊರಡಿಸಿದಂತಹ ಆದೇಶಗಳು, ಎಲ್ಲ ಆದೇಶಗಳು ಸಾರ್ವಜನಿಕ ದಾಖಲೆಗಳೇ. ಅದೇ ತೆರನಾಗಿ ನ್ಯಾಯಾಂಗ ಹೊರಡಿಸಿದಂತಹ ಎಲ್ಲ ಆದೇಶಗಳು, ಡಿಕ್ರಿಗಳು ಮತ್ತು ತೀರ್ಪುಗಳು, all those things are sovereign, public documents. ಇವೆಲ್ಲವೂ ಏನಿವು ಸಾರ್ವಜನಿಕ ದಾಖಲೆಗಳು, ಪಬ್ಲಿಕ್ ಡಾಕ್ಯುಮೆಂಟ್ಸ್. ದೆನ್ ಪಬ್ಲಿಕ್ ರೆಕಾರ್ಡ್ಸ್ kept in any state or union territory of private documents, or public records kept in any state, union territory of private documents. For example, I have a sale deed. ನಾನೊಂದು ಆಸ್ತಿಯನ್ನು ಖರೀದಿ ಮಾಡಿದ್ದೀನಿ. The document of this is preserved in the registrar office. Property belongs to me, but the record is with the state. I have got a site. The khata extract is with the municipal authorities. That belongs to me, but the record is with the municipality. So, they are private documents under the custody of public authority, sovereign authority. ಅವೆಲ್ಲವುಗಳು ಕೂಡ ಏನಾಗ್ತವೆ, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಗ್ತವೆ. ಆಲ್ ಅದರ್ ಡಾಕ್ಯುಮೆಂಟ್ಸ್, ಇವೆಲ್ಲವನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಖಾಸಗಿ ದಾಖಲೆ. ಆಲ್ ಅದರ್ ಡಾಕ್ಯುಮೆಂಟ್ಸ್ ಎಕ್ಸೆಪ್ಟ್ ದ ಡಾಕ್ಯುಮೆಂಟ್ಸ್ ರೆಫರ್ಡ್ ಟು ಇನ್ ಸಬ್ಸೆಕ್ಷನ್ 1. ಈ ಸಬ್ಸೆಕ್ಷನ್ 1 74 ಸಬ್ಸೆಕ್ಷನ್ 1ನಲ್ಲಿ ಹೇಳಲಾದಂತಹ ದಾಖಲೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದಾಖಲೆಗಳು ಖಾಸಗಿ ದಾಖಲೆಗಳು. ದಟ್ ಈಸ್ ವಾಟ್ ಸೆಕ್ಷನ್ 74(2) ಎಸ್ಟಾಬ್ಲಿಷಿಸ್. ಆದ್ದರಿಂದ ನಾವು ಏನು ಕಂಡುಹಿಡಿದ್ವಿ ಅಂದರೆ, ಈ ಒಂದು ಕಲಮಿನಿಂದ ಸೆಕ್ಷನ್ 74ನಿಂದ 2 ಪ್ರಕಾರದ ದಾಖಲೆಗಳನ್ನು ನಾವು ನೋಡ್ತೀವಿ. ದೇರ್ ಆರ್ ಪಬ್ಲಿಕ್ ಡಾಕ್ಯುಮೆಂಟ್ಸ್, ಪ್ರೈವೇಟ್ ಡಾಕ್ಯುಮೆಂಟ್ಸ್. Sovereign authority, official bodies, tribunals and public officers' acts or records are public records. They are public records. Public records kept by the government relating to private authorities also. ನಾನು ಹೇಳಿದ್ನೆಲ್ಲ ಸೇಲ್ ಡೀಡು. ಇವೆಲ್ಲವುಗಳನ್ನು ನಾವೇನು ಹೇಳ್ತೀವಿ, ಈ 2 ಕ್ಯಾಟಗರಿಯ ದಾಖಲೆಗಳನ್ನು ನಾವು ಸಾರ್ವಜನಿಕ ದಾಖಲೆಗಳೆಂದು ಹೇಳ್ತೀವಿ. ಇವತ್ತು ಯಾವುದಾದ್ರೂ ಒಂದು ಉತ್ತಾರ ಬೇಕಂದರೆ ನೀವು ಸಾಫ್ಟ್ ಕಾಪಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಟ್ ಈಸ್ ಓಪನ್ ಟು ಆಲ್. ವಾಟ್ ಆರ್ ಪ್ರೈವೇಟ್ ಡಾಕ್ಯುಮೆಂಟ್ಸ್? ಆಲ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ನಾಟ್ ದೀಸ್ 2. ಈ 2 ಹೊರತುಪಡಿಸಿದಂತಹ ಉಳಿದ ಎಲ್ಲ ದಾಖಲೆಗಳು ಖಾಸಗಿ ದಾಖಲೆಗಳು. ದೇ ಆರ್ ಆಲ್ ಪ್ರೈವೇಟ್ ಡಾಕ್ಯುಮೆಂಟ್ಸ್. ದೇರ್ ಫಾರ್ ಎಕ್ಸಾಂಪಲ್, ಇಫ್ ಐ ಗಿವ್ ಕೋರ್ಟ್ ಜಡ್ಜ್ಮೆಂಟ್ಸ್, ಗೌರ್ಮೆಂಟ್ ನೋಟಿಫಿಕೇಶನ್ಸ್, ಬರ್ತ್ ಸರ್ಟಿಫಿಕೇಟ್ಸ್, ರೆವಿನ್ಯೂ ರೆಕಾರ್ಡ್ಸ್ ಅಂತ ಹೇಳಿ ನಾನು ಸೇಲ್ ಡೀಡ್, ಇವೆಲ್ಲ ದೀಸ್ ಆರ್ ಆಲ್ public documents. Then sale deed between individuals, agreements, contracts, then personal letters, private account books, these are all private records. Maybe this is a public record itself. Sale deed, registered sale deed is with the government authority. It is the government authority. Better you either classify it here or don't write this. So this is how we can explain section 74. Section 74ನ ಇಂಪಾರ್ಟೆನ್ಸನ್ನು ನಾನೇನು ಹೇಳ್ಬೋದು ಅಂತಂದರೆ, ಅಬೌಟ್ section 74, the importance what I can tell is this. Importance
of public and private documents. The distinction is important because public documents can generally be proved through certified copies. ಅದಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಎಲ್ಲ ಸಾರ್ವಜನಿಕ ದಾಖಲೆಗಳನ್ನು ನಾವು ಸರ್ಟಿಫೈಡ್ ಕಾಪಿ ಮುಖಾಂತರ ಏನು ಮಾಡ್ಬೋದು, ಸಾಬೀತುಪಡಿಸ್ಬೋದು. ಆದರೆ ಖಾಸಗಿ ವಿಷಯಗಳಲ್ಲಿ ಹಾಗಲ್ಲ. ಪ್ರೈವೇಟ್ ಡಾಕ್ಯುಮೆಂಟ್ಸ್ ಯೂಶ್ವಲಿ ರಿಕ್ವೈರ್ ಪ್ರೂಫ್ ಆಫ್ ಎಕ್ಸಿಕ್ಯೂಷನ್ ಆ್ಯಂಡ್ ಅಥೆಂಟಿಸಿಟಿ. ಆ ಡಾಕ್ಯುಮೆಂಟನ್ನು ಯಾರು ಸೈನ್ ಮಾಡಿದ್ದಾರೆ, ಅದಕ್ಕೆ ಯಾರು ವಿಟ್ನೆಸ್ ಮಾಡಿದ್ದಾರೆ, ಇವೆಲ್ಲ ದಾಖಲೆಗಳ ಅವಶ್ಯಕತೆ ಇದೆ ಪ್ರೈವೇಟ್ ರೆಕಾರ್ಡಲ್ಲಿ. ಆಮೇಲೆ ಅದು ನಿಜವೋ ಸುಳ್ಳು ಅಂತಕ್ಕಂಥದ್ದು. ಆಲ್ ದೀಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್. ಸೊ ಕ್ಲಾಸಿಫಿಕೇಶನ್ ಈಸ್ ಇಂಪಾರ್ಟೆಂಟ್. ಒಂದು ಪಬ್ಲಿಕ್ ಡಾಕ್ಯುಮೆಂಟ್, ಸಾರ್ವಜನಿಕ, ಇನ್ನೊಂದು ಪ್ರೈವೇಟ್ ಡಾಕ್ಯುಮೆಂಟ್ ಅಂದರೆ ಖಾಸಗಿ ಕ್ಷೇತ್ರದಲ್ಲಿ ಏನು ಮಾಡಬೇಕಾಗತ್ತೆ, ನಾವೇ ಪ್ರೂಫ್ ಕೊಡಬೇಕಾಗತ್ತೆ. ಇಲ್ಲಿ ಸಾರ್ವಜನಿಕ ಹಂಗಲ್ಲ. ಸರ್ಟಿಫೈಡ್ ಕಾಪಿ ಈಸ್ ಇನಫ್. ನೀವು ಯಾರ ಹತ್ರ ಇದೆ ಹೋಗ್ಬಿಟ್ಟು ಅದರದೊಂದು ಕಾಪಿ ತೊಗೊಂಡು ಅವರು ಅಥೆಂಟಿಕ್ ಪರ್ಸನ್ ಕಡೆ ಸಹಿ ಮಾಡಿಸ್ಕೊಂಬಂದ್ರೆ ಮುಗೀತು. ಆದ್ದರಿಂದ ಈ ವ್ಯತ್ಯಾಸ ಬಹಳ ಮುಖ್ಯ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೊ ಇಲ್ಲಿ ಇವುಗಳನ್ನು ನಾವು ಏನು ಮಾಡ್ತೀವಿ, ಸಾರ್ವಜನಿಕ ದಾಖಲೆಗಳು ಅಂತೀವಿ, ಇವುಗಳನ್ನ ಖಾಸಗಿ ದಾಖಲೆಗಳು ಅಂತ ಹೇಳ್ತೀವಿ. ರೈಟ್. ಸೊ ದೆನ್ ಸೆಕ್ಷನ್ 75. Section 75 is dedicated to public documents. ಸಾರ್ವಜನಿಕ ಪತ್ರಗಳು. ಎಂಥ ಸಾರ್ವಜನಿಕ ಪತ್ರಗಳು? ಸರ್ಟಿಫೈಡ್ ಕಾಪೀಸ್. ನೋಡಿ, ಅಲ್ಲಿ ಸರ್ಟಿಫೈಡ್ ಕಾಪೀಸ್ ಅಂತ ಹೇಳಿದ್ವಿ. ಸರ್ಟಿಫೈಡ್ ಕಾಪೀಸ್ ಅಂದರೆ ಏನು ಅನ್ನುವುದನ್ನು ನಾವು ಸೆಕ್ಷನ್ 75ರಲ್ಲಿ ನೋಡ್ಬೋದು. ಸೆಕ್ಷನ್ 75. ಅಗೇನ್ ಐ ವಿಲ್ ಗೋ ಟು ದ ಬೇರ್ ಆ್ಯಕ್ಟ್ ಆ್ಯಂಡ್ ಐ ವಿಲ್ try to analyze Baer Act. 75 also I will try to analyze. Certified copies of public documents. Certified copies of public document. Section 75. Certified copies. ಪ್ರಮಾಣೀಕರಿಸಿದ ದಾಖಲೆಗಳು. Every public officer here, mark the word public officer, ಸಾರ್ವಜನಿಕ ಅಧಿಕಾರಿ, having the custody of a public document, ಸಾರ್ವಜನಿಕ ದಾಖಲೆಗಳ ಉಸ್ತುವಾರಿಯಲ್ಲಿರಬೇಕು ಅವನು. he should be the controller of those documents, which any person has a right to inspect, shall give that person on demand a copy of it. ನೋಡಿ, ಯಾವ ವ್ಯಕ್ತಿಗೆ ಸಾರ್ವಜನಿಕ ದಾಖಲೆಯನ್ನು ಇಟ್ಟುಕೊಳ್ಳುವಂತಹ, ಅದರ ಕಸ್ಟಡಿಯಲ್ಲಿ ಇಟ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇನು ಮಾಡ್ಬೋದು, ಅವನು ದಟ್ ಪರ್ಸನ್ ಆನ್ ಡಿಮಾಂಡ್, ಯಾರು ಹೋಗಿ ಕೇಳ್ತಾರೋ ಅವರು ಕೇಳಿದ ಪ್ರಕಾರ ಅದರ ಒಂದು ಪ್ರತಿಯನ್ನು ಕೊಡಬೇಕು. ಅದರ ಒಂದು ಪ್ರತಿಯನ್ನು ಕೊಡುವುದು ಕೂಡ ಈ ಸರ್ಕಾರಿ ಅಧಿಕಾರಿಯ ಜವಾಬ್ದಾರಿ. ಒಂದು ವೇಳೆ ಅದಕ್ಕೇನಾದರೂ ಫೀಸ್ ಇದ್ದರೆ, ಆನ್ ಪೇಮೆಂಟ್ ಆಫ್ ಲೀಗಲ್ ಫೀಸ್, ಅದಕ್ಕೇನಾದರೂ ಪ್ರಿಸ್ಕ್ರೈಬ್ಡ್ ಫೀಸ್ ಇದ್ದರೆ ಫೀ ತೊಗೊಂಡು ಅದ್ರ ಕಾಪಿ ಕೊಡಬೇಕು. ಅಷ್ಟೇ ಅಲ್ಲ, ಆ ಕಾಪಿ ಮೇಲೆ ಸರ್ಟಿಫಿಕೇಟ್ ಬರಿಬೇಕು ಅವನು. ಏನಂತ? ಟುಗೆದರ್ ವಿತ್ ಎ ಸರ್ಟಿಫಿಕೇಟ್ ರಿಟನ್ ಎಟ್ ದ ಫೂಟ್ ಆಫ್ ಸಚ್ ಕಾಪಿ. ಆ ಒಂದು ಕಾಪಿ ಏನು ತೆಗೆದಿರ್ತಾನಲ್ವ ಅವನು, ಆ ಸರ್ಟಿಫೈಡ್ ಕಾಪಿ, ಜೆರಾಕ್ಸು, ಫೋಟೋಸ್ಟಾಟು ಏನು ಮಾಡಿರ್ತಾನಲ್ಲ, ಅದರ ಕೆಳಗಡೆ ಸರ್ಟಿಫೈ ಮಾಡಬೇಕು ಅವನು. he has to give a certificate on the foot of such copy that it is a true copy of such document or part thereof. ಇಡೀ ಪುಸ್ತಕದ ಕಾಪಿ ಬೇಕಾಗಿರೋದು ನಮಗೆ, ಒಂದು ಪರ್ಟಿಕ್ಯುಲರ್ ಪೇಜ್ ಬೇಕಾಗಿರುತ್ತೆ. ಅದು ಭಾಗವನ್ನಾದರೂ ಕೊಡ್ಬೋದು, ಪೂರ್ತಿ ಆದರೂ ಕೊಡ್ಬೋದು, ಆಸ್ ದ ಕೇಸ್ ಮೇ ಬಿ. ಆ್ಯಂಡ್ ಸಚ್ ಸರ್ಟಿಫಿಕೇಟ್ ಶಾಲ್ ಬಿ ಡೇಟೆಡ್ ಆ್ಯಂಡ್ ಸಬ್ಸ್ಕ್ರೈಬ್ಡ್ ಬೈ ದ ಆಫೀಸರ್ ವಿತ್ ಹಿಸ್ ನೇಮ್ ಆ್ಯಂಡ್ ಹಿಸ್ ಆಫಿಷಿಯಲ್ ಟೈಟಲ್ ಆ್ಯಂಡ್ ಬಿ ಶೀಲ್ಡ್. ನೋಡಿ, ಅವನು ಸರ್ಟಿಫೈ ಮಾಡಿ ಇದು ಸತ್ಯವಾದ ಪ್ರತಿಯಾಗಿರುತ್ತೆ, ಟ್ರೂ ಕಾಪಿ ಆಗಿರುತ್ತೆ ಅಂಥೇಳಿ ಸರ್ಟಿಫಿಕೇಟ್ ಬರೆದು ಅದರ ಕೆಳಗೆ ತನ್ನ ಸಹಿ ಮಾಡಿ ತನ್ನ ಹೆಸರನ್ನು ಹಾಕಿ ಆಮೇಲೆ ಆಫೀಸಿನ ಸೀಲನ್ನು ಹಾಕಿ ಡೇಟ್ ಹಾಕಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ
ಸರ್ಟಿಫೈಡ್ ಕಾಪಿ ನೋಡಿ. ಇಟ್ ಶುಡ್ ಬಿ ಸೀಲ್ಡ್, ರೈಟ್, ದೆನ್ ಸಬ್ಸ್ಕ್ರೈಬ್ಡ್ ಬೈ ಸಚ್ ಆಫೀಸರ್ ವಿತ್ ಹಿಸ್ ನೇಮ್, ಆಮೇಲೆ ಅವನ ಸಿಗ್ನೇಚರ್, ರೈಟ್, ಆ್ಯಂಡ್ ಹಿಸ್ ಆಫೀಷಿಯಲ್ ಟೈಟಲ್, ತಂದು ಏನು ಡೆಸಿಗ್ನೇಷನ್ ಅದು, ಆ್ಯಂಡ್ ಸೀಲ್ಡ್ ವೆನ್ ಎವರ್ ಸಚ್ ಆಫೀಸರ್ ಈಸ್ ಆಥರೈಸ್ಡ್ ಬೈ ಲಾ ಟು ಮೇಕ್ ಯೂಸ್ ಆಫ್ ದ ಸೀಲ್, ಆ್ಯಂಡ್ ಸಚ್ ಕಾಪೀಸ್ ಸೋ ಸರ್ಟಿಫೈಡ್. ಆ ರೀತಿ ಮಾಡಿದಂತಹ ಕಾಪಿಗಳಿಗೆ ನಾವೇನಂತೀವಿ? ಸರ್ಟಿಫೈಡ್ ಕಾಪೀಸ್ ಅಂತ ಹೇಳ್ತೀವಿ. ನೋಡಿ, ಸೆಕ್ಷನ್ 75 ಸರ್ಟಿಫೈಡ್ ಕಾಪಿ ಅಂದ್ರೇನು ಅಂತಕ್ಕಂತಹ ಡೆಫಿನೇಷನ್ ಕೊಡ್ತದೆ. ಇಟ್ ಗಿವ್ಸ್ ದ ಡೆಫಿನೇಷನ್ ಆಫ್ ಸರ್ಟಿಫೈಡ್ ಕಾಪಿ. ಯಾವುದು ಸರ್ಟಿಫೈಡ್ ಕಾಪಿ ಅನ್ನೋದನ್ನು ಸೆಕ್ಷನ್ 75 ಹೇಳುತ್ತೆ. ಇದಕ್ಕೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ದೆರ್ ಇಸ್ ಎ ಎಕ್ಸ್ಪ್ಲನೇಷನ್. ಏನು? ಎನಿ ಆಫೀಸರ್ ಹೂ ಬೈ ದ ಆರ್ಡಿನರಿ ಕೋರ್ಸ್ ಆಫ್ such official duty is authorized to deliver such copies shall be deemed to have the custody of such documents within the meaning of this section. ಒಂದು ವೇಳೆ ಯಾವುದೇ ಅಧಿಕಾರಿಯು ಸರ್ಟಿಫೈಡ್ ಕಾಪಿನ ಸೀಲ್ ಹಾಕಿ ಸೈನ್ ಮಾಡಿ ಕೊಟ್ಟಿದ್ದಾನೆ ಅಂತಂದರೆ ಅದರರ್ಥ ಆ ಒಂದು ದಾಖಲೆಗಳ ಉಸ್ತುವಾರಿ ಅವನಲ್ಲಿರ್ತದೆ. ಹಿ ಈಸ್ ದ ಕಸ್ಟೋಡಿಯನ್ ಆಫ್ ದೋಸ್ ಡಾಕ್ಯುಮೆಂಟ್ಸ್ ಅನ್ನೋದು ಅದರ ಅರ್ಥ ಎನ್ನುವುದನ್ನು ಎಕ್ಸ್ಪ್ಲನೇಷನ್ ಹೇಳುತ್ತೆ. That is the explanation given. Now let me see the notes. A public officer having a custody of public document must provide a certified copy to any person entitled to inspect it upon payment of prescribed fees. Such copy must contain a certificate stating that it is a true copy. Purpose: to enable easy access to public records. ಯಾಕೆಂದರೆ ಎಲ್ಲೋ ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ಸಾರ್ವಜನಿಕ ದಾಖಲೆಗಳು ಬೇಕಾಗ್ತವೆ ನಮಗೆ. ಅದು ಸುಲಭವಾಗಿ ಎಲ್ಲರಿಗೆ ಸೀಲಿ ಅನ್ನೋ ಉದ್ದೇಶದಿಂದ ದಿಸ್ ಕಾನ್ಸೆಪ್ಟ್ ಈಸ್ ಡನ್. ಮತ್ತು ನಮ್ಮ ಕೋರ್ಟಿಗೂ ಸರ್ಟಿಫೈಡ್ ಕಾಪಿ ಬಂದರೆ ದಟ್ ಈಸ್ ಎ ಫೈನಲ್ ಪ್ರೂಫ್ ಆಫ್ ದ್ಯಾಟ್ ಡಾಕ್ಯುಮೆಂಟ್. ಫೈನಲ್ ಪ್ರೂಫ್ ಆಫ್ ದ್ಯಾಟ್ ಡಾಕ್ಯುಮೆಂಟ್ ಅನ್ಲೆಸ್ ದೆರ್ ಈಸ್ ದ ನೋ ಫ್ರಾಡ್. ದೆನ್ ಕಮ್ಸ್ ಸೆಕ್ಷನ್ 76. ಪ್ರೂಫ್ ಆಫ್ ಪ್ರೊಡಕ್ಷನ್ ಬೈ ಸರ್ಟಿಫೈಡ್ ಕಾಪೀಸ್. ಒಂದು ವೇಳೆ ಸರ್ಟಿಫೈ ಕಾಪಿಯಿಂದ ದಾಖಲೆಯನ್ನು ಸಾಬೀತುಪಡಿಸುವ ಪ್ರಕ್ರಿಯೆ. ಸರ್ಟಿಫೈಡ್ ಕಾಪಿಯನ್ನು ತಂದು ನೀವು ನ್ಯಾಯಾಲಯದ ಮುಂದೆ ಕೊಟ್ಟಾಗ ನೀವು ಅದರಲ್ಲಿರುವಂತಹ ವಿಷಯ ಸಾಬೀತು ಎಂದು ಗಮನಿಸಲಾಗ್ತದೆ, ಸಾಬೀತು ಎಂದು ಪರಿಗಣಿಸಲಾಗ್ತದೆ. ದಟ್ ಈಸ್ ದಿ ಕಾನ್ಸೆಪ್ಟ್. ಅಗೇನ್ ಐ ವಿಲ್ ಗೋ ಟು ದಿ ಸೆಕ್ಷನ್ ಫಸ್ಟ್. ಐ ವಿಲ್ ಗೋ ಟು ದಿ ಬೇರ್ ಆ್ಯಕ್ಟ್. ವಾಟ್ ಬೇರ್ ಆ್ಯಕ್ಟ್ ಸೇಸ್? ಸೆಕ್ಷನ್ 76. ಸಿಂಪಲ್ ಆ್ಯಕ್ಟ್, ವೆರಿ ಸಿಂಪಲ್ ಆ್ಯಕ್ಟ್. ಸಿ, such certified copies may be produced in proof of the contents of the public documents or parts of the public documents of which they purport to be copies. They purport to be copies. ನೋಡಿ, ಪ್ರೂಫ್ ಏನು? ನೀವು ಸರ್ಟಿಫೈಡ್ ಕಾಪಿ ತಂದು ಕೊಟ್ಬಿಟ್ರೆ ಸಾಕು. ದಟ್ ಈಸ್ ದ ಪ್ರೂಫ್. ದಟ್ ಈಸ್ ದ ಪ್ರೂಫ್. ಅದರ ಅರ್ಥ ಇಷ್ಟೇ. 76ರ ಪ್ರಕಾರ ಯಾವುದೇ ಒಂದು ಸರ್ಕಾರಿ ದಾಖಲೆ ಇದ್ದರೆ ಅದರ ಸರ್ಟಿಫೈಡ್ ಕಾಪಿಯನ್ನು ತಂದು ನೀವು ನ್ಯಾಯಾಲಯದ ಮುಂದೆ ಕೊಟ್ಟರೆ ದ್ಯಾಟ್ ಬಿಕಮ್ಸ್ ದ ಪ್ರೂಫ್. ದ್ಯಾಟ್ ಬಿಕಮ್ಸ್ ದ ಪ್ರೂಫ್. ಅಲ್ಲಿ ನೀವು ಡಾಕ್ಯುಮೆಂಟ್ ಏನು ಕೊಡ್ಬೋದು? ಅವಶ್ಯಕತೆ ಇದ್ದರೆ ಫುಲ್ ಡಾಕ್ಯುಮೆಂಟ್ ಕೊಡ್ಬೋದು, ಅಥವಾ ಆ ಡಾಕ್ಯುಮೆಂಟಿನ ಭಾಗವನ್ನು ಕೊಡ್ಬೋದು. ಖಾತಾ ರಿಜಿಸ್ಟರ್ದು ಎಲ್ಲ ಪೇಜು ತೊಗೊಂಬರ್ಬೋದು ನೀವು, ಅಥವಾ ನಿಮಗೆ ಸಂಬಂಧಪಟ್ಟಂತಹ ಒಂದು ಪೇಜನ್ನು ಮಾತ್ರ ಕಾಪಿ ಮಾಡಿಕೊಂಡು ತರ್ಬೋದು. ದ್ಯಾಟ್ಸ್ ಇಟ್. ದ್ಯಾಟ್ಸ್ ಇಟ್. ದಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಷನ್. ಹೌ ನೀವು ಒಂದ್ಸಲ ಇದನ್ನು ಪ್ರೊಡ್ಯೂಸ್ ಮಾಡಿದರೆ ಆಯಿತು ಅನ್ನೋದನ್ನು ಸೆಕ್ಷನ್ 76 ಹೇಳುತ್ತೆ. Right? Now, what note I have written? Certified copies of the public document may be produced in proof of the contents of those documents. ಒಮ್ಮೆ ನೀವು ಇದನ್ನು ಕೊಟ್ಬಿಟ್ರೆ ಇದರಲ್ಲಿ ಬರೆದಿರುವುದನ್ನು ಕೋರ್ಟಿನ ಮುಂದೆ ನೀವು ಸಾಬೀತುಪಡಿಸಿದ ಹಾಗೆ. ದೇರ್ ಇಸ್ ನೋ ನೆಸೆಸಿಟಿ ಟು ಪ್ರೊಡ್ಯೂಸ್ ಒರಿಜಿನಲ್. ಎಲ್ಲದಕ್ಕೂ ನೀವು ಒರಿಜಿನಲ್ ಕೊಡಬೇಕಾಗಿಲ್ಲ ಸಾರ್ವಜನಿಕ ಡಾಕ್ಯುಮೆಂಟಲ್ಲಿ. ಸರ್ಟಿಫೈಡ್ ಕಾಪಿ ಈಸ್ ಜನರಲಿ ಮೋರ್ ದ್ಯಾನ್ ಇನಫ್. ಪಬ್ಲಿಕ್ ಡಾಕ್ಯುಮೆಂಟ್ ವೆನ್ ಸರ್ಟಿಫೈಡ್ ಕಾಪಿ ಈಸ್ ಲೀಗಲಿ ಅಡ್ಮಿಸಿಬಲ್. ಯಾವ ಸಂದರ್ಭದಲ್ಲಿ ಸರ್ಟಿಫೈಡ್ ಕಾಪಿ ಲೀಗಲಿ ಅಡ್ಮಿಸಿಬಲ್ ಅನ್ನೋದನ್ನು ನಾವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀವಿ. ಅಂತಹ ಕಾಪಿಯನ್ನು ನಾವು ಒರಿಜಿನಲ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಂಡೈರೆಕ್ಟ್ಲಿ ಸೆಕ್ಷನ್ 76 ಹೇಳುತ್ತೆ. ಎ ಸರ್ಟಿಫೈಡ್ ಕಾಪಿ ಆಫ್ ಎ ರಿಜಿಸ್ಟರ್ಡ್ ಸೇಲ್ ಡೀಡ್. ರಿಜಿಸ್ಟರ್ಡ್ ಸೇಲ್ ಡೀಡ್ obtained from the sub-registrar's office can be produced to prove its contents. ಈ ದಾಖಲೆ, ಈ ಆಸ್ತಿ ನಂದೇ ಅಂತ ಹೇಳಲಿಕ್ಕೆ ನೀವು ಸರ್ಟಿಫೈಡ್ ಕಾಪಿಯ ಸೇಲ್ ಡೀಡ್ ತಂದು ಕೊಟ್ಟರೆ ಆಯಿತು. ನಿಮ್ಮ ಹತ್ರ ಒರಿಜಿನಲ್ ಸೇಲ್ ಡೀಡ್ ಇಲ್ಲ ಅಂದರೆ ನೀವು ಇದನ್ನು ತಂದು ಕೊಡ್ಬೋದು ಅನ್ನೋದನ್ನು ನಾವು ಸೆಕ್ಷನ್ 76ನಿಂದ ನೋಡ್ತೀವಿ. ದೆನ್ ಕಮ್ಸ್ ಸೆಕ್ಷನ್ 77. ಸೆಕ್ಷನ್ 77
ಟಾಕ್ಸ್ ಆಫ್ ಪ್ರೂಫ್ ಆಫ್ ಅದರ್ ಡಾಕ್ಯುಮೆಂಟ್ಸ್. ಬೇರೆ ದಾಖಲೆಗಳ ಸಾಬೀತುಪಡಿಸುವ ಪದ್ಧತಿಯನ್ನು ಸೆಕ್ಷನ್ 77 ಹೇಳುತ್ತೆ. ಸಾಮಾನ್ಯವಾಗಿ ಸೆಕ್ಷನ್ 74, 75, 76 ನಾವು ದಿನನಿತ್ಯದ ಕಾರ್ಯದಲ್ಲಿ ಮಾಡ್ತಾನೆ ಇರ್ತೀವಿ. ಇನ್ ಅವರ್ ಎವ್ರಿ ಡೇ ಲೈಫ್ ವಿ ಆರ್ ಡೂಯಿಂಗ್ ಇಟ್. ಒಂದು ಆಧಾರ್ ಬೇಕು, ಯು ಆರ್ ಟೇಕಿಂಗ್ ಆಧಾರ್ ಜೆರಾಕ್ಸ್, ರೈಟ್. ಒಂದು ಮಾರ್ಕ್ಸ್ ಕಾರ್ಡನ್ನು ನೀವು ಜೆರಾಕ್ಸ್ ತೆಗಿತೀರಿ, ಗೆಜೆಟೆಡ್ ಆಫೀಸರಿಂದ ಸಹಿ ಮಾಡಿಸ್ತೀರಿ, ಓಕೆ. ಬಟ್ ಸರ್ಕಾರಿ ದಾಖಲೆಗಳನ್ನ ಅವ್ರು ಕೊಡ್ತಾರೆ. ಏನು? ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಸಬ್ ರಿಜಿಸ್ಟ್ರಾರ್ ಕೊಡ್ತಾರೆ, ಅದು ಸೀಲ್ ಸೈನ್ ಹಾಕಿ ಕೊಡ್ತಾರೆ. ಆಮೇಲೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಬಂದಿದೆ, ಕಂಪ್ಯೂಟರ್ ಸಿಗ್ನೇಚರೇ ಅದ್ರ ಮೇಲೆ ಇರುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಎ ಪ್ರೂಫ್ ಅನ್ನೋದನ್ನು ನಾವು ಗಮನಿಸಬೇಕು. ನಾವು ವಿ ವಿಲ್ ಸಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ರೆಫರ್ಡ್ ಟು ಬೈ ಲಾ ಮೇ ಬಿ ಪ್ರೂವ್ಡ್ ಬೈ ಸರ್ಟಿಫೈಡ್ ಕಾಪೀಸ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ. ಯಾವುದು? ಗೌರ್ಮೆಂಟ್ ರಿಪೋರ್ಟ್ಸ್, ಪ್ರೊಸೀಡಿಂಗ್ಸ್, ರೈಟ್, ಅಫಿಷಿಯಲ್ ಸರ್ಟಿಫಿಕೇಟ್ಸ್, ರೆಕಾರ್ಡ್ಸ್ ಮೇಂಟೈನ್ಡ್ ಬೈ ಪಬ್ಲಿಕ್ ಆಫೀಸಸ್, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಥ್ರೂ ಸರ್ಟಿಫೈಡ್ ಕಾಪೀಸ್. ಆದರೆ ಇಷ್ಟು ಸಿಂಪಲ್ ಆಗಿ ನಮ್ಮ ಲಾನಲ್ಲಿ ಕೊಟ್ಟಿಲ್ಲ. ಇನ್ ಅವರ್ ಲಾ ಇಟ್ ಈಸ್ ನಾಟ್ ದ್ಯಾಟ್ ಸಿಂಪಲ್, ಓಕೆ. ಅದನ್ನು ನಾನು ಸೆಕ್ಷನನ್ನು ಇಲ್ಲಿರೋದನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಹಿಯರ್ ಓನ್ಲಿ. 77 ವಾಟ್ ಈಸ್ ದೇರ್ ಹಿಯರ್, ಸೇಮ್ ಥಿಂಗ್ ಐ ಹ್ಯಾವ್ ಕಾಪಿಡ್. ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿ ಅದರ ಕನ್ನಡ ವಿವರಣೆ ನೋಡಿ. ಅಪ್ ಟು ಎಫ್ ದೇರ್ ಆರ್ ಸ್ಟೆಪ್ಸ್. ನಾನು ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿಕ್ಕೆ ನಿಮ್ಗೆ ನೋಟ್ಸ್ ಕೊಟ್ಟಿದ್ದೀನಿ. ಇಲ್ಲೂ ಕೂಡ ನಾನು ಇದನ್ನು ಕನ್ನಡದಲ್ಲಿ ನಿಮ್ಗೆ ತರ್ಜುಮೆ ಮಾಡಿ ಹೇಳ್ತೀನಿ, ಓಕೆ. 77 ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಮೇ ಬಿ ಪ್ರೂವ್ಡ್ ಆ್ಯಸ್ ಫಾಲೋಸ್. ಈ ದಾಖಲೆಗಳನ್ನು ನಾವು ಯಾವ ರೀತಿ ಸಾಬೀತುಪಡಿಸಬೇಕು ಅನ್ನೋದಕ್ಕೆ ನೋಡಿ. ಆ್ಯಕ್ಟ್ಸ್, ಆರ್ಡರ್ಸ್, ನೋಟಿಫಿಕೇಶನ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ ಎನಿ ಆಫ್ ದ ಮಿನಿಸ್ಟ್ರೀಸ್ ಆಫ್ ಡಿಪಾರ್ಟ್ಮೆಂಟ್ ಆರ್ ಎನಿ ಸ್ಟೇಟ್ ಗೌರ್ಮೆಂಟ್ ಆರ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎನಿ ಸ್ಟೇಟ್ ಗೌರ್ಮೆಂಟ್ ಆರ್ ಯೂನಿಯನ್ ಟೆರಿಟರಿ. ಏನು ಮಾಡಬೇಕು? ಬೈ ದ ರೆಕಾರ್ಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್ಟಿಫೈಡ್ ಬೈ ದ ಹೆಡ್ ಆಫ್ ದೋಸ್ ಡಿಪಾರ್ಟ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಕಾನೂನುಗಳನ್ನು, ಸ್ಟ್ಯಾಚ್ಯೂಟ್, ಆದೇಶಗಳನ್ನು, ನೋಟಿಫಿಕೇಷನ್ಗಳನ್ನು, ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು. ಯಾವುದು? ಅಧಿನಿಯಮ, ನಿಯಮ, ಆಮೇಲೆ ನೋಟಿಫಿಕೇಷನ್ ಅಂದರೆ ಪ್ರಕಟಣೆ. ಇದು ಕೇಂದ್ರ ಸರ್ಕಾರದಿರ್ಬೋದು ಅಥವಾ ರಾಜ್ಯ ಸರ್ಕಾರದಿರ್ಬೋದು. ಇದನ್ನು ನಾವೇನು ಮಾಡ್ಬೋದು? ಸರ್ಟಿಫೈಡ್ ಕಾಪಿ ಕೊಡ್ಬೋದು. ಕೊಡೋರು ಯಾರು? ಸಂಬಂಧಪಟ್ಟ ಅಧಿಕೃತ ಅಧಿಕಾರಿ. ಬೈ ದ ರೆಕಾರ್ಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಸರ್ಟಿಫೈಡ್ ಬೈ ಹೆಡ್ ಆಫ್ ದೋಸ್ ಡಿಪಾರ್ಟ್ಮೆಂಟ್ಸ್ ರೆಸ್ಪೆಕ್ಟಿವ್ಲಿ. ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್. ಬೈ ಎನಿ ಡಾಕ್ಯುಮೆಂಟ್ ಪರ್ಪೋರ್ಟಿಂಗ್ ಟು ಬಿ ಪ್ರಿಂಟೆಡ್ ಬೈ ಆರ್ಡರ್ ಆಫ್ ಎನಿ ಗೌರ್ಮೆಂಟ್. ನೋಡಿ, ಅಕಸ್ಮಾತು ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ಟು ಪ್ರಿಂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ. ಬೇರೆ ಆ್ಯಕ್ಟ್ ಪ್ರಿಂಟ್ ಮಾಡಿರ್ತಾರೆ. ಸೊ ಇಟ್ ಈಸ್ ಟೇಕನ್ ಆಸ್ ಎ ಡಾಕ್ಯುಮೆಂಟ್. ಓಕೆ, ದಟ್ ಈಸ್ ಎ. ದೆನ್ ವಾಟ್ ಬಿ ಸೇಸ್? ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ನಡವಳಿಕೆಗಳು ಅಥವಾ ವಿಧಾನಮಂಡಲ. ಸಂಸತ್ತು ಅಥವಾ ವಿಧಾನಮಂಡಲ ಮಂಡಲಗಳ ಪ್ರೊಸೀಡಿಂಗ್ಸ್, ನಡವಳಿಕೆಗಳು ಬೈ ದ ಜರ್ನಲ್ಸ್ ಆಫ್ ದೋಸ್ ಬಾಡಿ. ಅವ್ರೇನು ಮಾಡ್ತಾರೆ? ಅದಕ್ಕೆ ಒಂದು ಜರ್ನಲನ್ನು ಹೊಡಿಸ್ತಾರೆ. ಆ ಜರ್ನಲ್ ದಟ್ ಈಸ್ ಎ ಡಾಕ್ಯುಮೆಂಟ್ ಆಫ್ ದೀಸ್ ಬಾಡೀಸ್ ರೆಸ್ಪೆಕ್ಟಿವ್ಲಿ. ಆರ್ ಪಬ್ಲಿಷ್ಡ್ ಆಕ್ಟ್ಸ್ ಆರ್ ಅಬ್ಸ್ಟ್ರಾಕ್ಟ್ಸ್ ಆರ್ ಬೈ ಕಾಪೀಸ್ ಪರ್ಪೋರ್ಟಿಂಗ್ ಟು ಬಿ ಪ್ರಿಂಟೆಡ್ ಬೈ ದ ಆರ್ಡರ್ ಆಫ್ ದ ಗೌರ್ಮೆಂಟ್ ಕನ್ಸರ್ನ್ಡ್. ನೋಡಿ, ಅವರೇನು ಅಧಿಕೃತವಾಗಿ ಪ್ರಿಂಟ್ ಮಾಡ್ತಾರೆ, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಆಸ್ ಡಾಕ್ಯುಮೆಂಟ್ಸ್. ದೆನ್ ಪ್ರೊಕ್ಲಮೇಷನ್ಸ್, ಘೋಷಣೆಗಳು, ಆರ್ಡರ್ಸ್, ರೆಗ್ಯುಲೇಷನ್ಸ್ issued by President of India or the Governor. ರಾಷ್ಟ್ರಪತಿಗಳಾಗಲಿ ಅಥವಾ ರಾಜ್ಯಪಾಲರು ಹೊರಡಿಸುವ ಆದೇಶಗಳು, ಹೊರಡಿಸುವ ಘೋಷಣೆಗಳು, ಅವೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಅದು ಏನಾಗುತ್ತೆ, ಸ್ಟೇಟ್ ಅಡ್ಮಿನಿಸ್ಟ್ರೇಟರ್ ಆಗಲಿ, ಲೆಫ್ಟಿನೆಂಟ್ ಗವರ್ನರ್ ಆಗಲಿ, ಅವರು ಕೂಡ ಪ್ರೆಸಿಡೆಂಟ್ ಅಥವಾ
ಏನು ಗವರ್ನರ್ನ ಥರಾನೇ ದೇ ವಿಲ್ ಯೂನಿಯನ್ ಟೆರಿಟರಿ ಲೆಫ್ಟಿನೆಂಟ್ ಗವರ್ನರ್ ದೇ ವಿಲ್ ಆಲ್ಸೋ having the same power, union territory. By copies or extract contained in the official gazette. ಇದನ್ನು ಅವ್ರ ಗೆಜೆಟಲ್ಲಿ ಇವೆಲ್ಲವೂ ಕೂಡ ಏನಾಗ್ತವೆ, ಗೆಜೆಟಲ್ಲಿ ಬರ್ತವೆ. ಗೆಜೆಟ್, ಸ್ಟೇಟ್ ಗೆಜೆಟ್ ಬೇರೆ ಇರ್ತದೆ, ಸೆಂಟ್ರಲ್ ಗೆಜೆಟ್ ಬೇರೆ ಇರ್ತದೆ. ಆ ಗೆಜೆಟ್ಟಿನ ಪ್ರತಿ ಇದೆಯಲ್ಲ, ಪ್ರಿಂಟ್ ಆಗಿದ್ದು, ದಟ್ ಈಸ್ ಎ ಡಾಕ್ಯುಮೆಂಟ್. ದಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಕೋರ್ಟ್. ದೆನ್ ಡಿ, ಆಕ್ಟ್ಸ್ ಆಫ್ ದ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಪ್ರಕ್ರಿಯೆಗಳು. ಕಾರ್ಯಾಂಗದ ಪ್ರಕ್ರಿಯೆಗಳು. ಪ್ರೊಸೀಡಿಂಗ್ಸ್ ಆಫ್ ದ ಲೆಜಿಸ್ಲೇಚರ್ ಆಫ್ ಎ ಫಾರಿನ್ ಕಂಟ್ರಿ. ನೋಡಿ, ವಿದೇಶದಲ್ಲಿರ್ತಕ್ಕಂತಹ ಅವರ ಶಾಸಕಾಂಗದ ಪ್ರೊಸೀಡಿಂಗ್ಗಳು ಯಾವುದರಲ್ಲಿ, ಜರ್ನಲಲ್ಲಿ ಪಬ್ಲಿಷ್ ಆಗಿದ್ದರೆ, ಓಕೆ, ಕಾಮನ್ಲಿ ರಿಸೀವ್ಡ್ ಇನ್ ದ್ಯಾಟ್ ಕಂಟ್ರಿ ಸಚ್ ಆಸ್ ಆರ್ ಬೈ ಸರ್ಟಿಫೈಡ್ ಕಾಪಿ ಅಂಡರ್ ದ ಸೀಲ್ ಆಫ್ ದ ಕಂಟ್ರಿ ಆಫ್ ದ ಸಾವರಿನ್ ಆರ್ ಬೈ ರಿಕಗ್ನೇಷನ್ ದೇರ್ ಆಫ್ ಇನ್ ದ ಸೆಂಟ್ರಲ್ ಆ್ಯಕ್ಟ್. ಬೇರೆ ದೇಶದ ಕಾನೂನುಗಳು, ಬೇರೆ ದೇಶದ ಆದೇಶಗಳನ್ನು ಕೂಡ ನಾವು ಸರ್ಟಿಫೈಡ್ ಕಾಪಿ ಮುಖಾಂತರ ದಾಖಲೆಯಾಗಿ ಪರಿಗಣಿಸಬಹುದು. ದ ಪ್ರೊಸೀಡಿಂಗ್ಸ್ ಆಫ್ ಎ ಮುನ್ಸಿಪಾಲಿಟಿ ಆರ್ ಲೋಕಲ್ ಬಾಡಿ. ನೋಡಿ, 73rd and 74th Amendment has given recognition constitutionally that they are our third level of government. Union government, second level state government, and third level is local body. ಇವುಗಳು ಮಾಡಿದಂತಹ ಎಲ್ಲ ಪ್ರಕ್ರಿಯೆಗಳಿದಾವಲ್ಲ, ಇದೇ ಥರನಾಗಿ ಅವುಗಳಿಗೂ ಕೂಡ ನಾವು ಒರಿಜಿನಲ್ ದಾಖಲೆ ಅಂತ ಹೇಳ್ಬೋದು ಅನ್ನೋದನ್ನು ಸಬ್ಸೆಕ್ಷನ್ ಇ ಹೇಳುತ್ತೆ. 77E. 77F, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಫ್ ಎನಿ ಕ್ಲಾಸ್ ಇನ್ ಎ ಫಾರಿನ್ ಕಂಟ್ರಿ ಬೈ ಒರಿಜಿನಲ್ ಆರ್ ಬೈ ಸರ್ಟಿಫೈಡ್ ಕಾಪಿ ಆಫ್ ದ ಲೀಗಲ್ ಕೀಪರ್ ವಿತ್ ಎ ಸರ್ಟಿಫಿಕೇಟ್ ಅಂಡರ್ ದ ಸೀಲ್ ಆಫ್ ದ ನೋಟರಿ ಆಫ್ ಪಬ್ಲಿಕ್ ಆರ್ ಆಫ್ ಎನ್ ಇಂಡಿಯನ್ ಕೌನ್ಸಿಲ್. ನೋಡಿ, ಇಂಡಿಯನ್ ಕೌನ್ಸಿಲ್ ಆರ್ ಡಿಪ್ಲೊಮ್ಯಾಟ್, ಅವರು ಸರ್ಟಿಫೈ ಮಾಡಿಕೊಟ್ಟಂತಹ ಫಾರಿನ್ ಡಾಕ್ಯುಮೆಂಟ್ಗಳು ಕೂಡ ದಾಖಲೆಗಳಾಗ್ತವೆ. ದೇ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ಕೋರ್ಟ್ ಅಂತಕ್ಕಂಥದ್ದನ್ನು ಎಫ್ ಹೇಳುತ್ತೆ. ಓಕೆ, ದೀಸ್ ಆರ್ ಆಲ್. ಸೊ ವಾಟ್ ಎವರ್ ಐ ಹ್ಯಾವ್ ಸೋ ಫಾರ್ ಎಕ್ಸ್ಪ್ಲೇನ್ಡ್, ಇದನ್ನು ನಾನು ನಿಮಗೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಐ ಹ್ಯಾವ್ ರಿಟನ್ ಇಟ್ ಇನ್ ಎ ವೆರಿ ಸಿಂಪಲ್ ವೇ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್. ದ ಥಿಂಗ್ಸ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್, ಎ ಟು ಎಫ್ ನಾನೇನು ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸಂಕ್ಷಿಪ್ತವಾಗಿ ಈ ಥರ ಬರೆದಿದ್ದೀನಿ. ಏನು, ಆಫಿಷಿಯಲ್ ರಿಪೋರ್ಟ್ಸ್, ಪ್ರೊಸೀಡಿಂಗ್ಸ್, ಆಫಿಷಿಯಲ್ ಸರ್ಟಿಫಿಕೇಟ್ಸ್, ರಿಕಾರ್ಡ್ಸ್ ಮೇಂಟೈನ್ಡ್ ಬೈ ಪಬ್ಲಿಕ್ ಆಫೀಸಸ್, ಸರ್ಟಿಫೈಡ್ ಫಾರಿನ್ ರಿಕಾರ್ಡ್ಸ್, ಸರ್ಟಿಫೈಡ್ ಫಾರಿನ್ ಡಾಕ್ಯುಮೆಂಟ್ಸ್ ಆಲ್ಸೋ, ವಿದೇಶದ ಅಧಿಕೃತಪಡಿಸಿದ ವಿದೇಶದ ದಾಖಲೆಗಳು. ನೀವು ಎಲ್ಲ ನೆನಪಿಲ್ಲ ಅಂದರೂ ಇಷ್ಟನ್ನು ಬರೀಬೋದು. ದಟ್ ಈಸ್ ವಾಟ್ ಈಸ್ ಅಬೌಟ್ 77. So with this, what we have really learned from 74 to 77 is how public records can be presented before the court. How public records can be presented before the court. All these things I have explained to you. Therefore, section 74 to 78, ಇದು 77, 74 to 77 of Bharatiya Sakshya Adhiniyam create a complete framework for classification, certification and proof of public documents. They simply evidentiary procedures by allowing certified copies to be used in place of public records by creating a presumption regarding their genuineness. In fact, I have discussed purely about public records, not a private record. But section 74 ಯಾವುದು ಪ್ರೈವೇಟ್ ರೆಕಾರ್ಡ್ ಅನ್ನೋದನ್ನು ಹೇಳುತ್ತೆ. ಸೆಕ್ಷನ್ 74 ಏನು ಹೇಳುತ್ತೆ, ವಿಚ್ ಒನ್ ಈಸ್ ಪ್ರೈವೇಟ್ ರೆಕಾರ್ಡ್ ಅನ್ನೋದನ್ನು ಹೇಳುತ್ತೆ. ಅದರ್ವೈಸ್ ಆಲ್ ಅಬೌಟ್ ಪಬ್ಲಿಕ್ ರಿಕಾರ್ಡ್ಸ್ ಓನ್ಲಿ. ಇಲ್ಲಿ ಪಬ್ಲಿಕ್ ರಿಕಾರ್ಡ್ಸ್ ನಾವು ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಸಾರ್ವಜನಿಕ ದಾಖಲೆಗಳನ್ನು ನಾವು ಕೋರ್ಟಿನ ಮುಂದೆ ಸಾಕ್ಷ್ಯವಾಗಿ ಸಾಬೀತುಪಡಿಸುವುದು ಬಹಳ ಸುಲಭ. ಕೆಲವೊಮ್ಮೆ ನಾವು ಒರಿಜಿನಲನ್ನು, ಸರ್ಕಾರಿ ದಾಖಲೆಗಳನ್ನು ಒರಿಜಿನಲ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಯಾವ ಆಫೀಸಿನಲ್ಲಿ ದಾಖಲೆ ಇರ್ತದೋ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಯಿಂದ ನಾವು ಅದರ ದೃಢೀಕೃತ ನಕಲು ಪ್ರತಿಯನ್ನು ಫೀ ಪೇ ಮಾಡುವ ಮೂಲಕ ತೆಗೆದುಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ಬೋದು. ಅದೇ ಥರ ಹೈಕೋರ್ಟ್, ಸುಪ್ರೀಂ ಕೋರ್ಟಲ್ಲಿ ಕೂಡ ಹಳೇದು ಯಾವುದೋ ಒಂದು ತೀರ್ಪು ನಿಮಗೆ ಬೇಕಿದೆ ಅಂತಂದರೆ ಅಲ್ಲಿ ಫೀಸ್ ಕಟ್ಟಿದರೆ ನಿಮ್ಗೆ ಆ ಒಂದು ತೀರ್ಪಿನ, ಜಜ್ಮೆಂಟಿನ, ಡಿಕ್ರಿಯ ನಕಲು ಪ್ರತಿಯನ್ನು ನಿಮ್ಗೆ ಕೊಡ್ತಾರೆ. ಸರ್ಟಿಫೈಡ್ ಕಾಪಿ, ದೃಢೀಕೃತ ಒಂದು ಕಾಪಿಯನ್ನು, ಪ್ರತಿಯನ್ನು ನಿಮಗೆ ಕೊಡ್ತಾರೆ. ಆ್ಯಂಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಎವಿಡೆನ್ಸ್. ಯಾವ ಕೋರ್ಟು ನೀನು ಒರಿಜಿನಲ್ ತೊಗೊಂಬ ಅಂತ ಕೇಳೋದಿಲ್ಲ. ಇಫ್ ಇಟ್ ಈಸ್ ಎ
ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನೋ ಒಂದು ಅರ್ಥವನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಐ ಆಮ್ ಟ್ರೈಂಗ್ ಟು ಕ್ಲೋಸ್ ದಿಸ್ ವಿಡಿಯೋ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತಹ PDF ನೋಟ್ಸ್ಗಳನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಬಹುತೇಕ ಇನ್ನು 1 ಅಥವಾ 2 ವಿಡಿಯೋನಲ್ಲಿ ನಾನು ನಿಮ್ಮ ಯೂನಿಟ್ 3ನ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಮುಗಿಸ್ತೀನಿ. ಇದನ್ನು ಮುಗಿಸುವ ಮೊದಲು ಇನ್ನೊಂದು ಮಾತು, ಅನೇಕರು ನನಗೆ ಬೇರೆ ವಿಷಯಗಳ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ನನಗೆ ಸಮಯದ ಅಭಾವ ತುಂಬ ಇದೆ, ನನಗೆ ಬೇರೆ ಬೇರೆ ಜವಾಬ್ದಾರಿಗಳಿರೋದ್ರಿಂದ ಈ ಒಂದು ಹೊಸ ವಿಷಯವನ್ನು ನಾನು ತೆಗೆದುಕೊಂಡಿರೋದ್ರಿಂದ ಇದರ ಸಾಧ್ಯವಾದಷ್ಟು ಯೂನಿಟ್ 4 ಮತ್ತು 5 ನಾನು ನಿಮ್ಮ ಪರೀಕ್ಷೆಗೆ ಮೊದಲು ಮುಗಿಸುವಂತಹ ನನ್ನ ಕಾರ್ಯಕ್ರಮವನ್ನು ಹೊಂದಿರುವುದರಿಂದ ಬೇರೆ ಯಾವುದೇ ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಇನ್ಕಂಪ್ಲೀಟ್ ಇರುವಂತಹ ಇನ್ನೂ 2 ಸಬ್ಜೆಕ್ಟ್ ಇದ್ದಾವೆ. ಒಂದು ಹ್ಯೂಮನ್ ರೈಟ್ಸ್ ಲಾ, ಇನ್ನೊಂದು ಕಾಂಟ್ರಾಕ್ಟ್ 2ನಲ್ಲಿ ನಾನು ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಮಾಡಿಲ್ಲ. ಹ್ಯೂಮನ್ ರೈಟ್ಸ್ ಆ್ಯಕ್ಟಲ್ಲಿ 5ನೇ ಯೂನಿಟ್ನಲ್ಲಿ ಇನ್ನೂ 2-3 ವಿಡಿಯೋಗಳನ್ನು ನಾನು ತರಲಿಕ್ಕಿದೆ. ಆದ್ದರಿಂದ ಈ ಒಂದು BSc ಕಂಪ್ಲೀಟ್ ಮಾಡಿದ ಮೇಲೆ ಅವುಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನೀವು ಯಾರೂ ದಯವಿಟ್ಟು ಮೆಸೇಜ್ಗಳನ್ನು ಹಾಕಬೇಡಿ, ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನನ್ನ BSA ಭಾರತೀಯ ಸಾಕ್ಷ್ಯ ಅಧಿನಿಯಮದ ವಿಡಿಯೋಗಳ ಬಗ್ಗೆ ನೀವು ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಹೇಳಿ, ಲೈಕ್ಸ್ಗಳನ್ನ ಕೊಡಿ ಅಂತ ಹೇಳಿ ನಿಮ್ಮೊಂದಿಗೆ ವಿನಂತಿಸಿಕೊಳ್ತಾ, ನಾವು ತುಂಬ ದಿನಗಳಿಂದ ಈ 1-1.5 ವರ್ಷ 2 ವರ್ಷದ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಹಾದಿಯಲ್ಲಿ ನಮ್ಮ ಸಬ್ಸ್ಕ್ರೈಬ್ಗಳು 9,000ಕ್ಕಿಂತ ದಾಟಿ ನಾವು 10,000 ಸಬ್ಸ್ಕ್ರೈಬ್ಗಳು ಆಗುವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಂತೋಷವನ್ನು ನಿಮ್ಮ ಜೊತೆ ಹಂಚಿಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.